ನಾಯಕನನ್ನಾಗಿ ಮಾಡಿದ ತಕ್ಷಣ ಗೌತಮ್ ಗಂಭೀರ್ ಸೂರ್ಯ ಮುಂದಿಟ್ಟರು 3 ದೊಡ್ಡ ಷರತ್ತುಗಳನ್ನು. ಒಂದು ವೇಳೆ ಪಾಂಡ್ಯನ ಹಾಗೆ ಈ 3 ಕೆಲಸಗಳನ್ನು ಮಾಡಿದರೆ ನಾಯಕತ್ವದ ಜೊತೆ ತಂಡದಿಂದ ಕೂಡ ಹೊರಹಾಕಬೇಕಾಗುತ್ತದೆ. ಗೌತಮ್ ಗಂಭೀರ್ ಇಟ್ಟಿರುವ ಈ 3 ಅಪಾಯಕಾರಿಯಾದ ಷರತ್ತುಗಳನ್ನ ಪಾಲಿಸುತ್ತಾರಾ ಸೂರ್ಯ? ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಗೌತಮ್ ಗಂಭೀರ್ ಸೂರ್ಯಕುಮಾರ್ ಯಾದವ್ ಅವರ ಮುಂದಿಟ್ಟಿರುವ ಆ 3 ದೊಡ್ಡ ಷರತ್ತುಗಳಾದರೂ ಯಾವುವು? ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ಟೀಂ ಇಂಡಿಯಾವು ಆಡಲಿರುವ ಮುಂದಿನ ಸರಣಿಯು ತುಂಬಾ ವಿಶೇಷತೆಯಿಂದ ಕೂಡಿರಲಿದೆ. ಏಕೆಂದರೆ ಟೀಂ ಇಂಡಿಯಾವು ತನ್ನ ಮುಂದಿನ ಸರಣಿಯಲ್ಲಿ ಹೊಸ ನಾಯಕ ಮತ್ತು ಹೊಸ ಕೋಚಿಂಗ್ ಸ್ಟಾಫ್ ನೊಂದಿಗೆ ಕಣಕ್ಕಿಳಿಯಲಿದೆ. ಅಂದಹಾಗೆ ಭಾರತ ತಂಡವು ತನ್ನ ಮುಂದಿನ ಪಂದ್ಯಗಳನ್ನ ಶ್ರೀಲಂಕಾ ವಿರುದ್ಧ ಆಡಲಿದೆ ಸ್ನೇಹಿತರೆ. ಹೌದು, ಭಾರತ ಮತ್ತು ಶ್ರೀಲಂಕಾ ನಡುವಿನ ಸರಣಿಯ ವೇಳಾಪಟ್ಟಿಯು ಕೂಡ ಪ್ರಕಟಗೊಂಡಿದ್ದು, ಈ ಪ್ರವಾಸದಲ್ಲಿ ಟೀಂ ಇಂಡಿಯಾವು 3 ಪಂದ್ಯಗಳ T20 ಸರಣಿ ಮತ್ತು 3 ಪಂದ್ಯಗಳ ಏಕದಿನ ಸರಣಿ ಆಡಲಿದೆ. ಶ್ರೀಲಂಕಾ ವಿರುದ್ಧ ನಡೆಯಲಿರುವ ಈ 3 T20 ಪಂದ್ಯಗಳ ಸರಣಿಯಲ್ಲಿ ಭಾರತದ ಹಲವು ದೊಡ್ಡ ಆಟಗಾರರು ಕೂಡ ಇರಲಿದ್ದಾರೆ ಮತ್ತು ರೀಸೆಂಟ್ ಆಗಿ ಅಷ್ಟೇ ಈ ಪ್ರವಾಸಕ್ಕಾಗಿ BCCI ತನ್ನ ಸ್ಕ್ವಾಡ್ ಅನ್ನು ಕೂಡ ಘೋಷಿಸಿತ್ತು ಮತ್ತು ಈ ಸ್ಕ್ವಾಡ್ ನಲ್ಲಿ ಹಾರ್ದಿಕ್ ಪಾಂಡ್ಯರವರು ಇದ್ದರೂ ಕೂಡ ಅವರ ಬದಲಿಯಾಗಿ ಸೂರ್ಯಕುಮಾರ್ ಯಾದವ್ ಅವರನ್ನ ತಂಡದ ನಾಯಕ ಮಾಡಿದ್ದಾರೆ. ಈ ಸುದ್ದಿ ಹೊರಬಂದ ನಂತರ ಸೂರ್ಯಕುಮಾರ್ ಯಾದವ್ ಅವರ ಬದಲಿಗೆ ಹಾರ್ದಿಕ್ ಪಾಂಡ್ಯರವರಿಗೆ ಟೀಂ ಇಂಡಿಯಾದ ನಾಯಕತ್ವದ ಜವಾಬ್ದಾರಿ ನೀಡಬೇಕಾಗಿತ್ತು ಎಂದು ಬಹಳ ಚರ್ಚೆಯಾಗುತ್ತಿದೆ. ಆದರೆ ಸೂರ್ಯಕುಮಾರ್ ಯಾದವ್ ಅವರಿಗೆ ನಾಯಕತ್ವ ಕೊಡುವುದರ ಜೊತೆಗೆ ಈ 3 ದೊಡ್ಡ ಷರತ್ತುಗಳನ್ನ ಕೂಡ ಇಡಲಾಗಿದೆ. ಹೌದು ಸ್ನೇಹಿತರೆ, ಮೊದಲನೇ ಷರತ್ತನ್ನ ಇಟ್ಟಿರುವ ಗೌತಮ್ ಗಂಭೀರ್ ರವರು ಸೂರ್ಯಕುಮಾರ್ ಯಾದವ್ ಅವರಿಗೆ ನೀವು ನಿಮ್ಮ ಈಗೋವನ್ನ ಕಂಟ್ರೋಲ್ ನಲ್ಲಿ ಇಟ್ಟುಕೊಳ್ಳಿ. ಏಕೆಂದರೆ ಹಾರ್ದಿಕ್ ಪಾಂಡ್ಯರವರು ಕೂಡ ತಮ್ಮ ಈಗೋನ ಕಾರಣ ತಂಡದಲ್ಲಿರುವ ಆಟಗಾರರ ಯಾವುದೇ ಮಾತನ್ನು ಕೇಳದೆ ಮನಸ್ಸಿಗೆ ಬಂದ ಹಾಗೆ ನಿರ್ಧಾರಗಳನ್ನ ತೆಗೆದುಕೊಳ್ಳುತ್ತಿದ್ದರು. ಆದ್ದರಿಂದ ಟೀಂ ಇಂಡಿಯಾಗೆ ಬಹಳ ನಷ್ಟವಾಗುತ್ತಿತ್ತು. ಆದ್ದರಿಂದ ಅವರ ಬದಲಿಯಾಗಿ ಟೀಂ ಇಂಡಿಯಾದ ನಾಯಕನ ಜವಾಬ್ದಾರಿಯನ್ನು ನಿಮಗೆ ನೀಡಲಾಗಿದೆ. ಹೀಗಾಗಿ ನಾಯಕನೆಂಬ ಈಗೋವನ್ನ ನೀವು ಆದಷ್ಟು ಕಂಟ್ರೋಲ್ ನಲ್ಲಿ ಇಟ್ಟುಕೊಳ್ಳಿ ಮತ್ತು ನಿಮ್ಮಿಂದ ಸಾಧ್ಯವಾದಷ್ಟು ಟೀಂ ಇಂಡಿಯಾಗಾಗಿ ಉತ್ತಮವಾದ ನಿರ್ಧಾರಗಳನ್ನ ತೆಗೆದುಕೊಳ್ಳಿ ಎಂಬ ಮೊದಲ ಷರತ್ತನ್ನ ವಿಧಿಸಿದ್ದಾರೆ. ಮತ್ತು ಎರಡನೇ ಷರತ್ತನ್ನ ಇಟ್ಟಿರುವ ಗೌತಮ್ ಗಂಭೀರ್ ರವರು ನೀವು ನಿಮ್ಮ ಪ್ರದರ್ಶನದ ಮೇಲೆ ಗಮನ ಹರಿಸಬೇಕು ಹಾಗೂ ನೀವು ನಿಮ್ಮ ಬ್ಯಾಟಿಂಗ್ ಮೂಲಕ ಬಹಳ ಕನ್ಸಿಸ್ಟೆಂಟ್ ಇರಬೇಕು ಮತ್ತು ಟೀಂ ಇಂಡಿಯಾಗೆ ನಿಮ್ಮ ಅಗತ್ಯವಿದ್ದಾಗ ಜವಾಬ್ದಾರಿಯುತ ಇನ್ನಿಂಗ್ಸ್ಗಳನ್ನು ಆಡಬೇಕು. ಏಕೆಂದರೆ ತಂಡದ ನಾಯಕರಾಗಿರುವ ನೀವೇ ಜವಾಬ್ದಾರಿ ಇಲ್ಲದೆ ಆಡಿದರೆ ತಂಡದ ಇತರೆ ಆಟಗಾರರು ಡಿಮೋಟಿವೇಟ್ ಆಗುತ್ತಾರೆ. ಇದರಿಂದಾಗಿ ಟೀಂ ಇಂಡಿಯಾಗೆ ಬಹಳ ದೊಡ್ಡ ಹೊಡೆತ ಬೀಳುತ್ತದೆ ಎಂಬ ಎರಡನೇ ಷರತ್ತನ್ನ ಇಟ್ಟಿದ್ದಾರೆ. ಹಾಗೂ ಮೂರನೇ ದೊಡ್ಡ ಷರತ್ತನ್ನ ಇಟ್ಟಿರುವ ಗೌತಮ್ ಗಂಭೀರ್ ರವರು ನೀವು ಯಾವುದೇ ಕಾರಣಕ್ಕೂ ಕೂಡ 3 ಫಾರ್ಮೆಟ್ಗಳ ನಾಯಕತ್ವವನ್ನ ನೀಡಲಾಗುತ್ತದೆ ಎಂಬ ನಿರೀಕ್ಷೆಯನ್ನ ಇಟ್ಟುಕೊಳ್ಳಬೇಡಿ. ಏಕೆಂದರೆ ನಿಮಗೆ T20 ತಂಡಕ್ಕೆ ಮಾತ್ರ ನಾಯಕತ್ವದ ಜವಾಬ್ದಾರಿಯನ್ನ ನೀಡಲಾಗಿದೆ. ಅದರ ಬದಲಿಯಾಗಿ ನೀವು ಕೂಡ ನಮ್ಮ ಎಕ್ಸ್ ಕ್ಯಾಪ್ಟನ್ಗಳ ಹಾಗೆ ಎಲ್ಲ 3 ಫಾರ್ಮೆಟ್ಗಳ ನಾಯಕತ್ವವನ್ನ ನೀಡಿ ಎಂಬ ಬೇಡಿಕೆಯನ್ನ ಇಟ್ಟರೆ ನಿಮಗೆ ಈಗಾಗಲೇ ನೀಡಿರುವ T20 ತಂಡದ ನಾಯಕತ್ವವನ್ನ ಕೂಡ ನಿಮ್ಮಿಂದ ಕಿತ್ತುಕೊಳ್ಳಲಾಗುತ್ತದೆ ಎಂಬ ಮೂರನೇ ಷರತ್ತನ್ನ ವಿಧಿಸಿದ್ದಾರೆ. ಬಂಧುಗಳೇ, ನಿಮಗೇನನಿಸುತ್ತದೆ? ಸೂರ್ಯಕುಮಾರ್ ಯಾದವ್ ಅವರನ್ನ ನಾಯಕನಾದ ಬಳಿಕ ಗೌತಮ್ ಗಂಭೀರ್ ಅವರಿಗೆ ನೀಡಿರುವ ಈ 3 ಷರತ್ತುಗಳು ಸರಿಯೋ ಅಥವಾ ತಪ್ಪೋ ಎನ್ನುವುದನ್ನ ಎಸ್ ಅಥವಾ ನೋ ಎಂದು ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.